ಪ್ರಯುಕ್ತ ಮಸೀದಿಗೆ ವಿಸಿಟ್ ಮಾಡಿ ಫ್ರೂಟ್ಸ್ ಕೊಡ್ತಾ ಇದ್ದೀರಾ, ಏನು ವಿಶೇಷ ಸರ್? ಇದು ನಮ್ಮ ತಾಯಿಯವರು ಸುಮಾರು ವರ್ಷಗಳಿಂದ ಅವರು ಚೆನ್ನೈನಲ್ಲಿದ್ದರು. ಕೋವಳಂ ದರ್ಗಾಗೆ ಹೋಗಿ ಬೀಗ ಕೊಡ್ತಿರೋದಂತ ಎಲ್ಲ ಕಷ್ಟಗಳಿಂದ ಪಾರಾಗ್ಬಿಡ್ತಾ ಇದ್ರು ಜೀವನದಲ್ಲಿ. ಒಂದು ನಂಬಿಕೆ ನನ್ನ ತಾಯಿಯವ್ರಿಗೆ. ಮೊನ್ನೆ ಈ ಕಾಲವಾದಾಗ 3 ತಿಂಗಳು 4 ತಿಂಗಳ ಕೆಳಗೆ ತಾಯಿಯವ್ರು ತೀರ್ಕೊಂಡು ಹೋದ ವರ್ಷದಲ್ಲಿ, ಅದಕ್ಕೂ ಹೋದ ವರ್ಷ ನಾನು ಇದೇ ರಂಜಾನ್ಗೆ ನಮ್ಮವ್ರಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು 2 ಇದರಲ್ಲೂ ನಾನು ಮಸೀದಿ ಕೇಳ್ಕೊಂಡಾಗ ನಮ್ಮ ಪ್ರೀತಿಯಿಂದ ಪ್ರಾರ್ಥನೆ ಮಾಡ್ಕೊಂಡು ಪ್ರಾರ್ಥನೆಗೆ ಭಗವಂತ 1.5 ವರ್ಷ ತಾಯಿಯವ್ರನ್ನ ಬದುಕಿಸಿತ್ತು. ಬದುಕಿದ್ದು ನನಗೆ ಬೆಲೆ ಕಟ್ಟಕ್ಕಾಗ್ತಿರುವಂತ ಒಂದು ಮಾಣಿಕ್ಯ ಸಿಕ್ಕಿದೆ. ಜೀವನ ಪರ್ಯಂತ ಕಾಲವರೆಗೂ ನನ್ನ ಅವಧಿ ಇರೋವರೆಗೂ ಯಾವಾಗ ರಂಜಾನ್ ಬರುತ್ತೆ, ಯಾವಾಗ ನನ್ನ ಕೈ ಸಾಧ್ಯವಾಗುತ್ತೆ, ನಾನು ಸದಾ ಭಗವಂತನ ಸೇವೆ ಮಾಡ್ತೀನಿ. ನನ್ನಿಂದಾಗಿ ಅಲ್ಪ ಸೇವೆ ಮಾಡೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಎಲ್ಲರೂ ಯಾವ ರಾಜಕಾರಣಕ್ಕೆ ಎಲ್ರಿಗೂ ಕಷ್ಟನೇ ದೊಡ್ಡ ವಿಷಯ ಈ ಜೀವನದಲ್ಲಿ. ಯಾರಿಗೂ ಗೊತ್ತಿಲ್ಲ. ಇನ್ನು ಒಂದು ಸಂಕಟ ಅಂತ ಬಂದಾಗ ಮಾತ್ರ ಮನುಷ್ಯ ಅಲ್ಲೊಂದ್ ಕಡೆ ವೆಂಕಟರಮಣ ಅಂತ ಇನ್ನೊಂದ್ ಕಡೆ ಅಲ್ಲ ಅಂತೀವಿ ನಾವು. ಆದ್ರೆ ಸದಾಕಾಲ ಭಗವಂತನ ನಾವು ಮರಿದೇ ಯಾವಾಗ್ಲೂ ಅವನ್ನ ಸ್ಮರಿಸ್ತಾ ಇರ್ಬೇಕು. ಅದು ಯಾವುದೇ ಜಾತಿ ಆಗ್ಲಿ ಏನೇ ಆಗ್ಲಿ, ಎಲ್ಲರೂ ನಾವು ಕುಡಿಯುವಂಥದ್ದು ನೀರು. ಅವರು ಅದೇ ನೀರನ್ನ ಹುಡ್ಕೊಂಡು ಹೋಗ್ತಾ ಇದ್ರೆ ನಾವು ಅದೇ ನೀರನ್ನ ಹುಡ್ಕೊಂಡು ಹೋಗ್ತೀವಿ. ಹಾಗಾಗಿ ಇದರಲ್ಲಿ ರಾಜಕಾರಣ ಅಂತಕ್ಕಂಥದ್ದನ್ನು ಯಾವತ್ತೂ ತಲೆಯಲ್ಲಿ ಇಟ್ಕೊಳ್ಳೇಬಾರ್ದು. ಒಂದು ನಂಬಿಕೆ, ಭಗವಂತ ಆತರ ನಮ್ಮ ಅಮ್ಮವ್ರನ್ನ ಸೃಷ್ಟಿ ಮಾಡಿದೆ. ಅವ್ರು ಇಷ್ಟಪಟ್ಟರೆ ಅವ್ರು ಇಷ್ಟಕ್ಕಂತ ಇದು ನಡೀತಾ ಇದೆ ಅಷ್ಟೇ. ಅವ್ನು ಇನ್ನೊಂದಷ್ಟು ಶಕ್ತಿ ಕೊಡ್ಲಿ ಅಂತ ನಾನು ಬೇಡ್ಕೊಂತ ಇದ್ದೆ. ನಾವು ತಿಂದ್ಮೇಲೆ ನಮ್ಗೆ ಹಿಂದೆ ಇರೋದು ಅಥವಾ ಇನ್ನೊಬ್ಬರಿಗೆ ಹಿಂದೆ ಇರೋರಿಗೆ ನಾವು ಕೊಡುವಂತ ಶಕ್ತಿ ದೇವ್ರು ಕೊಡ್ಲಿ ಅಂತ